ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಇವತ್ತು ಒಂದು ರೀತಿಯಲ್ಲಿ ವಿಧಾನಸೌಧದ ಸುತ್ತ ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸ್ತಾ ಇದೆ. ಏನೆಲ್ಲ ಆಗಬಹುದು? ಸರ್ಕಾರದ ಪಾಳಯದಲ್ಲಿ ಏನು ಸಿದ್ಧತೆ ನಡೆದಿದೆ? ರಾಜ್ಯಪಾಲರು ಬರ್ತಾರಾ ಇಲ್ವಾ? ಕಾನೂನು ತಜ್ಞರು ಏನು ಹೇಳ್ತಾರೆ? ಏನೆಲ್ಲ ಆಗ್ಬೋದು ಇವತ್ತು ಹನುಮಂತ್? ಶ್ರೀಲಕ್ಷ್ಮಿ, ರಾಜಕೀಯ ಬಿಕ್ಕಟ್ಟು ರಾಜಕೀಯ ಇಕ್ಕಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಎನ್ನುವಂಥ ಪರಿಸ್ಥಿತಿ ಈಗ ಸದ್ಯ ರಾಜಕೀಯ ವಾತಾವರಣದಲ್ಲಿ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಸಮರ ಸಾರಬೇಕಾಗಿದೆ. ಮನ್ರೇಗಾ ವಿಚಾರದಲ್ಲಿ ತಮ್ಮ ವಿರೋಧದ ನಿರ್ಣಯವನ್ನು ತಿಳಿಸಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿಯೇ ಸಾಂವಿಧಾನಿಕವಾಗಿ ಒಂದಷ್ಟು ಒಕ್ಕೂಟದ ವ್ಯವಸ್ಥೆಯಲ್ಲೇ ವಿರೋಧವನ್ನು ವ್ಯಕ್ತಪಡಿಸುವಂತಹ ಮತ್ತು ಕಾನೂನು ಏನಿದೆ ಆ ಅವಕಾಶವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಎರಡೂ ಉಭಯ ಸದನಗಳನ್ನು, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ವಿಧಿವತ್ತವಾಗಿ ಸಂವಿಧಾನದತ್ತವಾಗಿ ಅದು ರಾಜ್ಯಪಾಲಕರು ಮಾಡಬೇಕಾದಂತಹ ಕರ್ತವ್ಯ ಅನ್ನುವಂಥ ವಾದವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಸಂವಿಧಾನದ ಆರ್ಟಿಕಲ್ 176 ಪ್ರಕಾರ ಅವರು ಭಾಷಣವನ್ನು ಮಾಡುವಂಥದ್ದು ಒಂದು ಸಂಪ್ರದಾಯ, ಜೊತೆಗೆ ಅದು ಕರ್ತವ್ಯ ಕೂಡ, ಅದನ್ನು ಪಾಲನೆ ಮಾಡಬೇಕು. ಮತ್ತು ಸರ್ಕಾರ ಯಾವ ಭಾಷಣವನ್ನು ಸಿದ್ಧಪಡಿಸಿರ್ತಾರೆ ಅದನ್ನು ಮಾತ್ರ ಓದಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಯಾವುದೇ ರೀತಿ ಹೇಳಲಿಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಆಗೋದಿಲ್ಲ. ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ಯಾಕೆಂತಂದು ಹೇಳಿದ್ರೆ, 11 ಪ್ಯಾರ ರಾಜ್ಯಪಾಲರಿಗೆ ಇರುವಂತಹ 11 ಪ್ಯಾರದಲ್ಲಿ 6 ಪ್ಯಾರ ಏನಿದೆ ಆ 6 ಪ್ಯಾರಕ್ಕೆ ತೀವ್ರವಾದಂಥ ಆಕ್ಷೇಪ ಇದೆ. ಆ 6 ಪ್ಯಾರದಲ್ಲಿ ಏನಿದೆ ಅಂತಂದು ಹೇಳಿದ್ರೆ, ಮನ್ರೇಗಾ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರುವಂಥ ಅಂಶಗಳಿರುವಂಥದ್ದು. ಮತ್ತೊಂದು ಕಡೆಗೆ ಜಿ ರಾಮ್ಜಿ ಬಿಲ್ ಏನಿದೆ, ಈ ಬಿಲ್ಲು ಏನು ಗ್ರಾಮೀಣ ಮಟ್ಟದಲ್ಲ ಹಕ್ಕನ್ನು ಕಿತ್ಕೊಳ್ತಾ ಇದೆ, ಉದ್ಯೋಗದ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಹಾಗಾಗಿ ನಾವು ಕರ್ನಾಟಕ ಸರ್ಕಾರ ಒಂದು ನಿರ್ಣಯವನ್ನು ಮಾಡ್ತೀವಿ, ಇದನ್ನು ಆಂದೋಲನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸ್ವತಃ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಒಂದಷ್ಟು ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೇ ರಾಜ್ಯಪಾಲರು ಕೂಡ ಬರುವಂಥ ವಿಚಾರದಲ್ಲಿ ಒಂದಷ್ಟು ಗೊಂದಲವನ್ನು ಮೂಡಿದೆ. ಇವತ್ತು ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ರಾಜ್ಯಪಾಲರು ಬರ್ತಾರೆ, ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ 10:55ಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ರಾಜ್ಯಪಾಲರನ್ನ ಕರೆತರಲಿಕ್ಕೆ ಪೊನ್ನಣ್ಣ ಅವರು ಕೂಡ ಹೋಗ್ತಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದೊಮ್ಮೆ ಬರಲಿಲ್ಲ ಅಂದರೆ ಸರ್ಕಾರ ಏನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಆಪ್ಷನ್ ಬಿ ಕೂಡ ಇಟ್ಕೊಂಡಿದೆ. ಈಗಾಗಲೇ ಏನು AG ಶಶಿಕಿರಣ್ ಶೆಟ್ಟಿ ಅವ್ರನ್ನೂ ಕೂಡ ದೆಹಲಿಗೆ ಕಳಿಸಿದ್ದಾರೆ. ಇಲ್ಲೇನಾದ್ರು ರಾಜ್ಯಪಾಲರು ಬರಲಿಲ್ಲ ಅಂತಂದು ಹೇಳಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿಸುವ ಮೂಲಕ ಕಾನೂನಿನ ಅಂಕುಶವನ್ನು ಹಾಕಲಿಕ್ಕೆ ಅಥವಾ ಕಾನೂನಿನ ಹೋರಾಟ ಮಾಡಲಿಕ್ಕೂ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡನ್ನು ಸರ್ಕಾರ ಮೆಚ್ಚಿಸಬೇಕಾಗಿದೆ, ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂಥ ಬಿಲ್ಲಿನ ವಿರುದ್ಧವೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ರಾಜಕೀಯ ಇಕ್ಕಟ್ಟು, ಇನ್ನೊಂದು ಕಡೆಗೆ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಶುರುವಾಗಿದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತ್. ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ. ರೈಟ್, ಅಶೋಕ್ ಏನ್ ಹೇಳ್ತಾ ಇದ್ದಾರೆ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಇವತ್ತು ಒಂದು ರೀತಿಯಲ್ಲಿ ವಿಧಾನಸೌಧದ ಸುತ್ತ ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸ್ತಾ ಇದೆ. ಏನೆಲ್ಲ ಆಗಬಹುದು? ಸರ್ಕಾರದ ಪಾಳಯದಲ್ಲಿ ಏನು ಸಿದ್ಧತೆ ನಡೆದಿದೆ? ರಾಜ್ಯಪಾಲರು ಬರ್ತಾರಾ ಇಲ್ವಾ? ಕಾನೂನು ತಜ್ಞರು ಏನು ಹೇಳ್ತಾರೆ? ಏನೆಲ್ಲ ಆಗ್ಬೋದು ಇವತ್ತು ಹನುಮಂತ್? ಶ್ರೀಲಕ್ಷ್ಮಿ, ರಾಜಕೀಯ ಬಿಕ್ಕಟ್ಟು ರಾಜಕೀಯ ಇಕ್ಕಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಎನ್ನುವಂಥ ಪರಿಸ್ಥಿತಿ ಈಗ ಸದ್ಯ ರಾಜಕೀಯ ವಾತಾವರಣದಲ್ಲಿ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಸಮರ ಸಾರಬೇಕಾಗಿದೆ. ಮನ್ರೇಗಾ ವಿಚಾರದಲ್ಲಿ ತಮ್ಮ ವಿರೋಧದ ನಿರ್ಣಯವನ್ನು ತಿಳಿಸಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿಯೇ ಸಾಂವಿಧಾನಿಕವಾಗಿ ಒಂದಷ್ಟು ಒಕ್ಕೂಟದ ವ್ಯವಸ್ಥೆಯಲ್ಲೇ ವಿರೋಧವನ್ನು ವ್ಯಕ್ತಪಡಿಸುವಂತಹ ಮತ್ತು ಕಾನೂನು ಏನಿದೆ ಆ ಅವಕಾಶವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ವರ್ಷದ ಮೊದಲ ಅಧಿವೇಶನವನ್ನು
ಉದ್ದೇಶಿಸಿ ಎರಡೂ ಉಭಯ ಸದನಗಳನ್ನು, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ವಿಧಿವತ್ತವಾಗಿ, ಸಂವಿಧಾನದ ದತ್ತವಾಗಿ ಅದು ರಾಜ್ಯಪಾಲಕರು ಮಾಡಬೇಕಾದಂತಹ ಕರ್ತವ್ಯ ಅನ್ನುವಂಥ ವಾದವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಸಂವಿಧಾನದ ಆರ್ಟಿಕಲ್ 176 ಪ್ರಕಾರ ಅವರು ಭಾಷಣವನ್ನು ಮಾಡುವಂಥದ್ದು ಒಂದು ಸಂಪ್ರದಾಯ, ಜೊತೆಗೆ ಅದು ಕರ್ತವ್ಯ ಕೂಡ, ಅದನ್ನು ಪಾಲನೆ ಮಾಡಬೇಕು. ಮತ್ತು ಸರ್ಕಾರ ಯಾವ ಭಾಷಣವನ್ನು ಸಿದ್ಧಪಡಿಸಿರ್ತಾರೆ ಅದನ್ನು ಮಾತ್ರ ಓದಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಯಾವುದೇ ರೀತಿ ಹೇಳಲಿಕ್ಕೆ, ಅವರ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಆಗೋದಿಲ್ಲ. ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ಯಾಕೆಂತಂದು ಹೇಳಿದ್ರೆ 11 ಪ್ಯಾರ, ರಾಜ್ಯಪಾಲರಿಗೆ ಇರುವಂತಹ 11 ಪ್ಯಾರದಲ್ಲಿ 6 ಪ್ಯಾರ ಏನಿದೆ, ಆ 6 ಪ್ಯಾರಕ್ಕೆ ತೀವ್ರವಾದಂಥ ಆಕ್ಷೇಪ ಇದೆ. ಆ 6 ಪ್ಯಾರದಲ್ಲಿ ಏನಿದೆ ಅಂತಂದು ಹೇಳಿದ್ರೆ ಮನ್ರೇಗಾ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರುವಂಥ ಅಂಶಗಳಿರುವಂಥದ್ದು. ಮತ್ತೊಂದು ಕಡೆಗೆ ಜಿ ರಾಮ್ಜಿ ಬಿಲ್ ಏನಿದೆ, ಈ ಬಿಲ್ಲು ಏನು ಗ್ರಾಮೀಣ ಮಟ್ಟದಲ್ಲ ಹಕ್ಕನ್ನು ಕಿತ್ಕೊಳ್ತಾ ಇದೆ, ಉದ್ಯೋಗದ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಹಾಗಾಗಿ ನಾವು ಕರ್ನಾಟಕ ಸರ್ಕಾರ ಒಂದು ನಿರ್ಣಯವನ್ನು ಮಾಡ್ತೀವಿ, ಇದನ್ನು ಆಂದೋಲನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸ್ವತಃ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಒಂದಷ್ಟು ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೇ ರಾಜ್ಯಪಾಲರು ಕೂಡ ಬರುವಂಥ ವಿಚಾರದಲ್ಲಿ ಒಂದಷ್ಟು ಗೊಂದಲವನ್ನು ಮೂಡಿದೆ. ಇವತ್ತು ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ರಾಜ್ಯಪಾಲರು ಬರ್ತಾರೆ, ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ 10:55ಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ರಾಜ್ಯಪಾಲರನ್ನ ಕರೆತರಲಿಕ್ಕೆ ಪೊನ್ನಣ್ಣ ಅವರು ಕೂಡ ಹೋಗ್ತಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದೊಮ್ಮೆ ಬರಲಿಲ್ಲ ಅಂದರೆ ಸರ್ಕಾರ ಏನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಆಪ್ಷನ್ ಬಿ ಕೂಡ ಇಟ್ಕೊಂಡಿದೆ. ಈಗಾಗಲೇ ಏನು AG ಶಶಿಕಿರಣ್ ಶೆಟ್ಟಿ ಅವ್ರನ್ನೂ ಕೂಡ ದೆಹಲಿಗೆ ಕಳಿಸಿದ್ದಾರೆ. ದೆಹಲಿ ಇಲ್ಲೇನಾದ್ರು ರಾಜ್ಯಪಾಲರು ಬರಲಿಲ್ಲ ಅಂತಂದು ಹೇಳಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿಸುವ ಮೂಲಕ ಕಾನೂನಿನ ಅಂಕುಶವನ್ನು ಹಾಕಲಿಕ್ಕೆ ಅಥವಾ ಕಾನೂನಿನ ಹೋರಾಟ ಮಾಡಲಿಕ್ಕೂ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡನ್ನು ಸರ್ಕಾರ ಮೆಚ್ಚಿಸಬೇಕಾಗಿದೆ, ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂಥ ಬಿಲ್ಲಿನ ವಿರುದ್ಧವೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ರಾಜಕೀಯ ಇಕ್ಕಟ್ಟು, ಇನ್ನೊಂದು ಕಡೆಗೆ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಶುರುವಾಗಿದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತ್. ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ. ರೈಟ್, ಅಶೋಕ್ ಏನು ಹೇಳ್ತಾ ಇದ್ದಾರೆ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಇವತ್ತು ಒಂದು ರೀತಿಯಲ್ಲಿ ವಿಧಾನಸೌಧದ ಸುತ್ತ ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸ್ತಾ ಇದೆ. ಏನೆಲ್ಲ ಆಗಬಹುದು, ಸರ್ಕಾರದ ಪಾಳಯದಲ್ಲಿ ಏನು ಸಿದ್ಧತೆ ನಡೆದಿದೆ, ರಾಜ್ಯಪಾಲರು ಬರ್ತಾರಾ ಇಲ್ವಾ, ಕಾನೂನು ತಜ್ಞರು ಏನು ಹೇಳ್ತಾರೆ, ಏನೆಲ್ಲ ಆಗ್ಬೋದು ಇವತ್ತು ಹನುಮಂತ್? ಶ್ರೀಲಕ್ಷ್ಮಿ, ರಾಜಕೀಯ ಬಿಕ್ಕಟ್ಟು ರಾಜಕೀಯ ಇಕ್ಕಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಎನ್ನುವಂಥ ಪರಿಸ್ಥಿತಿ ಈಗ ಸದ್ಯ ರಾಜಕೀಯ ವಾತಾವರಣದಲ್ಲಿ ಇದೆ. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಸಮರ ಸಾರಬೇಕಾಗಿದೆ. ಮನ್ರೇಗಾ ವಿಚಾರದಲ್ಲಿ ತಮ್ಮ ವಿರೋಧದ ನಿರ್ಣಯವನ್ನು ತಿಳಿಸಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿಯೇ ಸಾಂವಿಧಾನಿಕವಾಗಿ ಒಂದಷ್ಟು ಒಕ್ಕೂಟದ ವ್ಯವಸ್ಥೆಯಲ್ಲೇ ವಿರೋಧವನ್ನು ವ್ಯಕ್ತಪಡಿಸುವಂತಹ ಮತ್ತು ಕಾನೂನು ಏನಿದೆ ಆ ಅವಕಾಶವನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಬಳಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಎರಡೂ ಉಭಯ ಸದನಗಳನ್ನು, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ವಿಧಿವತ್ತವಾಗಿ, ಸಂವಿಧಾನದ ದತ್ತವಾಗಿ ಅದು ರಾಜ್ಯಪಾಲಕರು ಮಾಡಬೇಕಾದಂತಹ ಕರ್ತವ್ಯ ಅನ್ನುವಂಥ ವಾದವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಸಂವಿಧಾನದ ಆರ್ಟಿಕಲ್ 176 ಪ್ರಕಾರ ಅವರು ಭಾಷಣವನ್ನು ಮಾಡುವಂಥದ್ದು ಒಂದು ಸಂಪ್ರದಾಯ, ಜೊತೆಗೆ ಅದು ಕರ್ತವ್ಯ ಕೂಡ, ಅದನ್ನು ಪಾಲನೆ ಮಾಡಬೇಕು. ಮತ್ತು ಸರ್ಕಾರ ಯಾವ ಭಾಷಣವನ್ನು ಸಿದ್ಧಪಡಿಸಿರ್ತಾರೆ ಅದನ್ನು ಮಾತ್ರ ಓದಬೇಕು. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಯಾವುದೇ ರೀತಿ ಹೇಳಲಿಕ್ಕೆ, ಅವರ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿಕ್ಕೆ ಆಗೋದಿಲ್ಲ. ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ಯಾಕೆಂತಂದು ಹೇಳಿದ್ರೆ 11 ಪ್ಯಾರ, ರಾಜ್ಯಪಾಲರಿಗೆ ಇರುವಂತಹ 11 ಪ್ಯಾರದಲ್ಲಿ 6 ಪ್ಯಾರ ಏನಿದೆ, ಆ 6 ಪ್ಯಾರಕ್ಕೆ ತೀವ್ರವಾದಂಥ ಆಕ್ಷೇಪ ಇದೆ. ಆ 6 ಪ್ಯಾರದಲ್ಲಿ ಏನಿದೆ ಅಂತಂದು ಹೇಳಿದ್ರೆ ಮನ್ರೇಗಾ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರುವಂಥ ಅಂಶಗಳಿರುವಂಥದ್ದು. ಮತ್ತೊಂದು ಕಡೆಗೆ ಜಿ ರಾಮ್ಜಿ ಬಿಲ್ ಏನಿದೆ, ಈ ಬಿಲ್ಲು ಏನು ಗ್ರಾಮೀಣ ಮಟ್ಟದಲ್ಲ ಹಕ್ಕನ್ನು ಕಿತ್ಕೊಳ್ತಾ ಇದೆ, ಉದ್ಯೋಗದ ಹಕ್ಕನ್ನು ಕಿತ್ಕೊಳ್ತಾ ಇದೆ. ಹಾಗಾಗಿ ನಾವು ಕರ್ನಾಟಕ ಸರ್ಕಾರ ಒಂದು ನಿರ್ಣಯವನ್ನು ಮಾಡ್ತೀವಿ, ಇದನ್ನು ಆಂದೋಲನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸ್ವತಃ ರಾಜ್ಯಪಾಲರ ಭಾಷಣದ ಮೂಲಕವೇ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಒಂದಷ್ಟು ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೇ ರಾಜ್ಯಪಾಲರು ಕೂಡ ಬರುವಂಥ ವಿಚಾರದಲ್ಲಿ ಒಂದಷ್ಟು ಗೊಂದಲವನ್ನು ಮೂಡಿದೆ.
ಇವತ್ತು ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ರಾಜ್ಯಪಾಲರು ಬರ್ತಾರೆ, ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ 10:55ಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ರಾಜ್ಯಪಾಲರನ್ನ ಕರೆತರಲಿಕ್ಕೆ ಪೊನ್ನಣ್ಣ ಅವರು ಕೂಡ ಹೋಗ್ತಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋಂಥದ್ದು. ಆದರೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಇದೆ. ಒಂದೊಮ್ಮೆ ಬರಲಿಲ್ಲ ಅಂದರೆ ಸರ್ಕಾರ ಏನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಆಪ್ಷನ್ ಬಿ ಕೂಡ ಇಟ್ಕೊಂಡಿದೆ. ಈಗಾಗಲೇ ಏನು AG ಶಶಿಕಿರಣ್ ಶೆಟ್ಟಿ ಅವ್ರನ್ನೂ ಕೂಡ ದೆಹಲಿಗೆ ಕಳಿಸಿದ್ದಾರೆ. ದೆಹಲಿ ಇಲ್ಲೇನಾದ್ರು ರಾಜ್ಯಪಾಲರು ಬರಲಿಲ್ಲ ಅಂತಂದು ಹೇಳಿದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿಸುವ ಮೂಲಕ ಕಾನೂನಿನ ಅಂಕುಶವನ್ನು ಹಾಕಲಿಕ್ಕೆ ಅಥವಾ ಕಾನೂನಿನ ಹೋರಾಟ ಮಾಡಲಿಕ್ಕೂ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡನ್ನು ಸರ್ಕಾರ ಮೆಚ್ಚಿಸಬೇಕಾಗಿದೆ, ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂಥ ಬಿಲ್ಲಿನ ವಿರುದ್ಧವೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ರಾಜಕೀಯ ಇಕ್ಕಟ್ಟು, ಇನ್ನೊಂದು ಕಡೆಗೆ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಶುರುವಾಗಿದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತ್. ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ. ರೈಟ್, ಆರ್ ಅಶೋಕ್ ಏನು ಹೇಳ್ತಾ ಇದ್ದಾರೆ?